ಕಲಬುರಗಿಯ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರದರ್ಶನ, ಆಪರೇಷನ್ ಅಭ್ಯಾಸ ನಾಗರಿಕ ರಕ್ಷಣಾ ಕಾರ್ಯಾಚರಣೆ ನಿಮಿತ್ತ ಈ ಆಯೋಜನೆಯನ್ನ ಮಾಡಲಾಗಿದೆ. ಕಲಬುರಗಿಯ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರದರ್ಶನ, ಆಪರೇಷನ್ ಅಭ್ಯಾಸ ನಾಗರಿಕ ರಕ್ಷಣಾ ಕಾರ್ಯಾಚರಣೆಯ ನಿಮಿತ್ತ ಈ ಒಂದು ಪ್ರದರ್ಶನ, ಬಾಂಬ್ ಬ್ಲಾಸ್ಟ್ ಸೃಷ್ಟಿಸಿ ನಂತರ ರಕ್ಷಣಾ ಅಣಕು ಪ್ರದರ್ಶನ. ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ, ಪೊಲೀಸ್ ಸಿಬ್ಬಂದಿಯೂ ಕೂಡ ಭಾಗಿಯಾಗಿದ್ರು. ಡ್ರೋನ್ ಮೂಲಕ ಬಾಂಬ್ ಸ್ಫೋಟ, ರಕ್ಷಣೆಯ ಅಣಕು ಕವಾಯತಿಯನ್ನು ತೋರಿಸಲಾಗಿತ್ತು. ನ್ಯಾಯಮೂರ್ತಿಗಳು, ಡಿಸಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. ಆಪರೇಷನ್ ಅಭ್ಯಾಸ್ ನಾಗರಿಕ ರಕ್ಷಣಾ ಕಾರ್ಯಾಚರಣೆಯ ನಿಮಿತ್ತ ಈ ಒಂದು ಕಾರ್ಯಕ್ರಮ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ, ಎಲ್ಲದಕ್ಕೂ ಸನ್ನದ್ಧವಾಗಿ ಭಾರತವು ನಿಂತಿದೆ. ಭಯಪಟ್ಟ ಪಾಕಿಸ್ತಾನ ಆತಂಕದಲ್ಲೇ ಇದೆ. ಈ ಸಂದರ್ಭದಲ್ಲಿ ಭಾರತದ ರಕ್ಷಣೆ, ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಸಿವಿಲಿಯನ್ಸ್ಗಳ ರಕ್ಷಣೆಯೂ ಕೂಡ ಭಾರತದ ಹೊಣೆಯಾಗುತ್ತೆ. ಹಾಗಾಗಿ ಭಾರತದ ಪ್ರಮುಖ ರಾಜ್ಯಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಮಾಕ್ ಡ್ರಿಲ್, ಒಂದು ಅಣಕು ಕವಾಯತಿಯನ್ನು ತೋರಿಸಲಾಗಿದ್ದು, ಪ್ರದರ್ಶನಕ್ಕೆ ಇಡಲಾಗಿದ್ದು, ಸಾರ್ವಜನಿಕರಿಗೂ ಕೂಡ ಇದರಿಂದ ಜಾಗೃತ ಮೂಡಿಸುವಂತಹ ಎಲ್ಲ ತರಹದ ಪ್ರಯತ್ನವೂ ಕೂಡ ನಡೆದಿದೆ. ಆಯಾಯ ಜಿಲ್ಲೆಗಳ, ಆಯಾಯ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ನಡೆದಿರತಕ್ಕಂತಹದ್ದು. ಈಗ ಡ್ರೋನ್ ಮೂಲಕ ಬಾಂಬ್ ಸ್ಫೋಟ ರಕ್ಷಣೆಯ ಅಣಕು ಪ್ರದರ್ಶನವನ್ನು ಕೂಡ ಕಲಬುರಗಿಯಲ್ಲಿ ಮಾಡಲಾಗಿದೆ. ಅದರಲ್ಲಿ ನ್ಯಾಯಮೂರ್ತಿಗಳು, ಆ ಒಂದು ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿ, ನ್ಯಾಯಮೂರ್ತಿಗಳು, ಡಿಸಿಗಳು, ಹೀಗೆ ಸಾಕಷ್ಟು ಸರ್ಕಾರದ ಅಂಗವಾಗಿರತಕ್ಕಂಥ ಅಧಿಕಾರಿಗಳು ಕೂಡ ಈ ಒಂದು ಬಾಂಬ್ ಬ್ಲಾಸ್ಟ್ ಅಂದರೆ ಕೃತಕವಾಗಿ ನಾವೇ ಸೃಷ್ಟಿಸಿರುವಂತಹದ್ದು, ಅಂದರೆ ಜನರಿಗೆ ಅಭಿಯಾನ, ಜನರಿಗೆ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ದೇಶದ ರಕ್ಷಣೆ ಅಥವಾ ದೇಶದ ನಾಗರಿಕರ ರಕ್ಷಣೆ ಅಂತ ಬಂದಾಗ ಒಂದು ವೇಳೆ ಬಾಂಬ್ ಸ್ಫೋಟವೇ ಆಯಿತು, ಶತ್ರು ರಾಷ್ಟ್ರ ನಮ್ಮ ದೇಶದ ಮೇಲೆ ಬಾಂಬ್ ಸ್ಫೋಟ ಮಾಡಿದಾಗ ನಮ್ಮ ಪ್ರತಿಕ್ರಿಯೆಗಳು ಹೇಗಿರಬೇಕು ಮತ್ತು ನಾವು ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮ ಹೆಂಗಿರಬೇಕು ಎಲ್ಲವನ್ನೂ ಕೂಡ ಈ ಒಂದು ಅಣಕು ಕವಾಯತಿನಲ್ಲಿ ತೋರಿಸಲಾಗಿತ್ತು, ಅಣಕು ಪ್ರದರ್ಶನದಲ್ಲಿ. ಸೊ ಈ ಒಂದು ಪ್ರದರ್ಶನದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದರಲ್ಲಿ ಎಲ್ಲ ತರಹದ, ಎಲ್ಲ ಕ್ಷೇತ್ರದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಸಾರ್ವಜನಿಕರು ಕೂಡ ಈ ಒಂದು ಅಣಕು ಪ್ರದರ್ಶನಕ್ಕೆ ಸಹಕಾರ ಕೊಟ್ಟಿದ್ದರು. ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಉಪಾಧ್ಯಕ್ಷರಾದಂಥ ಅನಂತ್ ಜಾಗೀರ್ದಾರ್ ಅವರು ಮಾಕ್ ಡ್ರಿಲ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿ PS ಇಂದ್ರೀಶ್ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗದವರಿಗೂ, ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪೊಲೀಸ್ ಕಮಿಷನರ್, SP, ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಉಪಾಧ್ಯಕ್ಷರಾದಂಥ ಅನಂತ್ ಜಾಗೀರ್ದಾರ್ ಅವರು ಮಾಕ್ ಡ್ರಿಲ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿ PS ಇಂದ್ರೀಶ್ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಜಿಲ್ಲಾಡಳಿತದ ಎಲ್ಲ ಈ ಕಾರ್ಯ, ಈ ಅಣಕು ಪ್ರದರ್ಶನದ ಉದ್ದೇಶವೇ ಇಷ್ಟು. ಬೇರೆ ಬೇರೆ ವಿಭಾಗಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಒಂದಾಗಿ, ಈ ರೀತಿಯ ಏನ್ ಡಿಸಾಸ್ಟರ್ ಇರ್ತದೆ, ಎಮರ್ಜೆನ್ಸಿ ಇರ್ತದೆ, ಎಲ್ಲರೂ ಒಂದಾಗಿ ನಮ್ಮ ಈ ನಾಗರಿಕರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಹೊರಗಡೆ ಯಾರಾದ್ರೂ ಬರ್ತಾಗೆ ಇಲ್ಲಿ ಹೊರಗಡೆ ಪ್ರೊಟೆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಸರ್ಚ್ ಮಾಡ್ಲಿಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ. ಈ ಕಾರ್ಯ, ಈ ಅಣಕು ಪ್ರದರ್ಶನದ ಉದ್ದೇಶವೇ ಇಷ್ಟು. ಬೇರೆ ಬೇರೆ ವಿಭಾಗಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಒಂದಾಗಿ, ಈ ರೀತಿಯ ಏನ್ ಡಿಸಾಸ್ಟರ್ ಇರ್ತದೆ, ಎಮರ್ಜೆನ್ಸಿ ಇರ್ತದೆ, ಎಲ್ಲರೂ ಒಂದಾಗಿ ನಮ್ಮ ಈ ನಾಗರಿಕರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಹೊರಗಡೆ ಯಾರಾದ್ರೂ ಬರ್ತಾಗೆ ಇಲ್ಲಿ ಹೊರಗಡೆ ಪ್ರೊಟೆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ.
ಸರ್ಚ್ ಮಾಡ್ಲಿಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ. ಈ ಕಾರ್ಯ ಈ ಅಣುಕು ಪ್ರದರ್ಶನದ ಉದ್ದೇಶವೇ ಇಷ್ಟು. ಬೇರೆ ಬೇರೆ ವಿಭಾಗಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಒಂದಾಗಿ ಈ ರೀತಿಯ ಏನ್ ಡಿಸಾಸ್ಟರ್ ಇರ್ತದೆ, ಎಮರ್ಜೆನ್ಸಿ ಇರ್ತದೆ, ಎಲ್ಲರೂ ಒಂದಾಗಿ ನಮ್ಮ ಈ ನಾಗರಿಕರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಹೊರಗಡೆ ಯಾರಾದ್ರೂ ಬಂದಾಗಿ ಇಲ್ಲಿ ಹೊರಗಡೆ ಪ್ರೊಟೆಕ್ಷನ್ ತಿಳ್ಕೊಳ್ತಾ ಇದ್ದಾರೆ. ಹೊರಗಡೆ ಸರ್ಚ್ ಮಾಡ್ಲಿಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ. ಈ ಕಾರ್ಯ ಈ ಅಣುಕು ಪ್ರದರ್ಶನದ ಉದ್ದೇಶವೇ ಇಷ್ಟು. ಬೇರೆ ಬೇರೆ ವಿಭಾಗಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ರೆಸ್ಕ್ಯೂ ಟೀಮ್ನವರು ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆ ಗಾಯಾಳುಗಳಿರ್ತಾರೆ. ಈ ಗಾಯಾಳುಗಳು ಇಲ್ಲಿ ಫೈರ್ ಬ್ರಿಗೇಡ್ನವರಾಗ್ಲಿ, ಮೆಡಿಕಲ್ ಅತಿ ಸೀರಿಯಸ್ ಆಗಿರ್ತಾರೆ. ವೆರಿ ಅರ್ಜೆಂಟ್ ಅವರನ್ನ ಇಮಿಡಿಯೇಟ್ ಆಗಿ ಬಂದಿದ್ದಾರೆ. ಅವರು ಒಳಗಡೆ ಹೋಗಿ ಅಲ್ಲಿ ಇರ್ತಕ್ಕಂಥ ಅಡೆತಡೆಗಳೇನಿದ್ದಾವೆ ಅಲ್ಲಿ ಏನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.